ರಾಮಮಂದಿರ ಕಾಣಿಕೆ ಕಳ್ಳಾಟದ ಮೆಗಾ ಅಪ್ಡೇಟ್ ಇದು. ಶ್ರೀರಾಮನ ಭಕ್ತರಿಗೆ ನಕಲಿ ರಶೀದಿಯನ್ನು ಕೂಡ ಕೊಡಲಾಯಿತು. ರಾಮನ ಭಕ್ತರು ಬಂದು ಅವ್ರು ಕಾಣಿಕೆ ಕೊಟ್ಟರೆ ಹೌದಾ ಅಂಥೇಳಿ ರಶೀದಿಗಳನ್ನ ನಕಲಿ ಕೊಡೋದು. ನಕಲಿ ಕೊಟ್ಟು ಅಲ್ಲೂ ಕೂಡ ವಂಚನೆ ಮಾಡಿದ್ದಾರೆ ಅಂತ ನಮಗೇನು ಕಾಣುತ್ತೆ. ಈಗ ಅಲ್ಲಿ ಹುಂಡಿ ಹಣ ಕದ್ದುಬಿಟ್ರಂತೆ, ಯಾವುದೋ ಕಾಣಿಕೆ ಕೊಟ್ಟಾಗ ಕದ್ದುಬಿಟ್ರಂತೆ, ಸಿ ಸಿ ಕ್ಯಾಮ್ರಾಗೆ ಅಡ್ಡ ನಿಂತ್ಕೊಂಡಿದ್ರಂತೆ. ಬ್ಯಾಂಕ್ಗೆ ಹಣ ಜಮೆ ಮಾಡಬೇಕಾದ್ರೆ ಕೆಲವು ಕಂತೆಗಳಲ್ಲಿ ಒಂದಷ್ಟು ನೋಟುಗಳನ್ನು ಸೇರಿಸಿ ಕಂತೆಗಳನ್ನು ಬ್ಯಾಂಕ್ಗೆ ಡೆಪಾಸಿಟ್ ಮಾಡಿ ಕಂತೆಗಳ ಮಧ್ಯೆ ಸೇರಿಸಿದ್ರಲ್ಲ ನೋಟುಗಳನ್ನು ಇವರು ಜೇಬಿಗೆ ಇಳಿಸಿದ್ರು ಅಂತ ಮಾಹಿತಿ ಇತ್ತಲ್ಲ. ಇಲ್ಲಿ ನೋಡಿ, ಇಲ್ಲಿ ಶ್ರೀರಾಮನ ಭಕ್ತರಿಗೆ ಏನು ಜನ ಈ ದೇವಸ್ಥಾನ ಕಟ್ಟಿದ ತಕ್ಷಣ ಹೋಗಿದ್ದೆ ರಾಮ ಅಂತ ಹೋದರು. ಭಕ್ತಿ ತಪ್ಪಲ್ಲ, ಭಕ್ತಿ ಸುಳ್ಳು ಅಲ್ಲ, ಆದರೆ ಭಕ್ತಿಯನ್ನು ಹೇಗೆ ದುಡ್ಡು ಮಾಡಿಕೊಂಡ್ರು ಅನ್ನೋದು ಇಲ್ಲಿ ವಿಚಾರ ಇರೋದು. ಎಲ್ಲ ಕಾಣಿಕೆ ಕೊಟ್ರಲ್ಲ, ರಶೀದಿ ಕೊಟ್ಟರು. ಆ ರಶೀದಿ ನೋಡಿದ್ರೆ ಆ ರಶೀದಿ ಪುಸ್ತಕವೇ ನಕಲಿ ಅಂತೆ. ನಕಲಿ ದೇಣಿಗೆ ಪುಸ್ತಕ, ನಕಲಿ ರಶೀದಿ ಪುಸ್ತಕ. ಇದು ದೇಣಿಗೆ ಕೊಟ್ಟಾಗ ಅದಕ್ಕೊಂದು ರಶೀದಿ ಕೊಡ್ತಾರೆ, ಇನ್ನೊಂದು ಪುಸ್ತಕ ಎಲ್ಲವೂ ಕೂಡ ನಕಲಿ ಮಾಡಿಕೊಂಡು ರಶೀದಿ ಕೊಟ್ವಿ ಅಂಥೇಳಿ. ಆದರೆ ಇದು ಯಾವುದೇ ಕಾರಣಕ್ಕೂ ಇದು ಬ್ಯಾಂಕ್ ಸೇರಲಿಲ್ಲ, ಇದು ರಾಮನಿಗೆ ಸೇರಲಿಲ್ಲ, ರಾಮನ ಮಂದಿರದ ಅಭ್ಯುದಯಕ್ಕೆ ಸೇರಲಿಲ್ಲ, ಭಕ್ತರಿಗೆ ಊಟೋಪಚಾರಕ್ಕೋ ಮಂದಿರದ ಅಭಿವೃದ್ಧಿಗೋ ಇದ್ಯಾವುದು ಸೇರಲಿಲ್ಲ. ನಕಲಿ ರಶೀದಿ ಕೊಟ್ಟರೆ ಎಲ್ಲ ಅವ್ರ ಜೇಬಿಗೆ ಇಳಿಸಿರ್ತಾರೆ, ದುಡ್ಡು ಅವ್ರ ಜೇಬಿಗೆ ಹಾಕ್ಕೊಳ್ಳೋದು. ಜನಗಳಿಗೆ ಒಂದು ಫೀಲ್ ಕೊಟ್ಟರು, ನಾನು ರಶೀದಿ ಕೊಟ್ಟಿದ್ದೀನಿ ನಿಮಗೆ ಅಂದರೆ ನಂದು ರಾಮನಿಗೆ ಸೇರ್ತಪ್ಪ ಅಂತ ಜನಗಳಿಗೆ ನಂಬಿಕೆ ಕೊಟ್ಟಿರೋದೇ ನಕಲಿ ರಶೀದಿ ಇವರು ಅಂತ ಹೇಳಿ. SIT ತನಿಖೆಯಲ್ಲಿ ಈ ಕಾಣಿಕೆ ಕಳ್ಳಾಟದ ಅಸಲಿ ಸತ್ಯ ಬಯಲಾಗಿದೆ. ಅಯೋಧ್ಯೆ ಹೆಸರು, ಲೋಗೋ ಇರುವ ರಶೀದಿಗಳನ್ನು SIT ವಶಕ್ಕೆ ತೆಗೆದುಕೊಂಡಿದೆ. ನಕಲಿ ದೇಣಿಗೆ ರಶೀದಿ, ನಕಲಿ ದೇಣಿಗೆ ಪುಸ್ತಕ ಇದೀಗ SIT ವಶಕ್ಕೆ ಹೋಗಿರೋದು.